ನಾನು ಆಶಾ. ಅವ್ರ ಹತ್ರ ಏನಿದೆ ದಾಖಲಾತಿ ಏನಿದೆ ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡ್ತಾರೆ. ಅವ್ರ ಹತ್ರ ಏನಿದೆ ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡ್ಲಿ, ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡ್ಲಿ. ಬಿಕಾಸ್ ಅವರು ಉದ್ದೇಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಇದ್ರೆ ಅವ್ರು ಕೊಡ್ಲಿ ಎಲ್ಲರೂ ಕೂಡ. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತೇನ್ರಿ? ಯಾರೇ ಆದ್ರೂ ಕೂಡ ಕಾನೂನನ್ನ ಕೈ ತಗೋಬಾರ್ದು ಅಲ್ವಾ? ಶಾಂತಿಯುತವಾದಂತ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಸರ್ಕಾರ ಅಧಿಕಾರ ಬರಕ್ಕೆ ನಾವು ಸಹಕರಿಸಿದ್ವಿ, ಆದ್ರೆ ಈಗ ನಮ್ಮ ವಿರುದ್ಧ ಈ ರೀತಿ ಕ್ರಮ ಮಾಡ್ತಿರ್ತಾರೆ. ಏನ್ ಕ್ರಮ ತಗೊಂಡಿದೀವಪ್ಪ ನಾವು? ಅವ್ರು ಪ್ರತಿಭಟನೆ ಮಾಡೋದನ್ನ ತಡೆದಿಲ್ಲ, ನಾವು ಕಾನೂನು ಕೈ ತಗೊಳ್ಳೋರು ವಿರುದ್ಧ ಮಾಡಿದೀವಿ ಅಷ್ಟೇ. ಗೊತ್ತಾಯ್ತಾ? ಲೋಕಸಭಾ ಚುನಾವಣೆಯಲ್ಲಿ ಪಾಠ ನೋಡೋಣ, ಲೋಕಸಭಾ ಚುನಾವಣೆ ಬರಲಿ, ಅದಕ್ಕೂ ಏನ್ ಸಂಬಂಧ? ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡಕ್ಕಲ್ವಾ? ಕಾನೂನು ಪಾಲನೆ ಮಾಡ್ಬೇಕ ಬೇಡ? ಕಾನೂನು ಸುವ್ಯವಸ್ಥೆ ಕಾಪಾಡ್ಬೇಕ ಬೇಡ? ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದಲ್ಲ. ನೀವು ಹೋರಾಟ ಮಾಡಕ್ಕೆ ನಂದೇನ್ ತಕರಾರಿಲ್ಲ, ಹೋರಾಟ ಮಾಡಿ. ಆದ್ರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡತಕ್ಕಂಥ ಕೆಲಸ ಮಾಡಿ. कानून लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।